ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಪಾಪುದು ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಕೊಟ್ಬಿಟ್ಟು ಬಂದಿದ್ವಿ. ಅದಾಗಿದೆ ಅಂತ ಕಾಲ್ ಬಂದಿದ್ದು, ಅದಕ್ಕೋಸ್ಕರ ತೊಗೊಂಬರೋಣ ಅಂತ ಹೋಗ್ತಿದ್ವಿ. ಹಾಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕು ರೇಷನ್ ಕಾರ್ಡಿಗೆ. ಲಿಂಕ್ ಮಾಡಿಸ್ಬಿಟ್ಟು ಬರೋಣ ಅಂತ ಕೆ ಎಮ್ ದೊಡ್ಡಿಗೆ ಹೋಗ್ತಾ ಇದ್ದೀವಿ. ಪಾಪುನ ರೆಡಿ ಮಾಡಿದ್ದೀನಿ ಈಗ ಹೊರಡೋಕ್ಕೆ. ಮಲಗಿದ ಅವನು, ರೆಡಿ ಮಾಡಿದೆ ಮಲ್ಕೊಂಬಿಟ್ಟ. ಈಗ ಕರ್ಕೊಂಡು ಹೋಗ್ಬೇಕು, ಬರ್ತಾರೆ ನಮ್ಮ ಮನೆಯವರು. ಈಗ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಹೋಗ್ಬ ಎಸ್ ಗೈಸ್, ಹೊರಟ್ವಿ ಈಗ. ಆ್ಯಕ್ಚುಲಿ ನಮ್ಮೂರು ಗೇಟ್ಗೆ ಹೋಗಿ ಆಮೇಲೆ ಮೇನ್ ರೋಡ್ ಸಿಗೋದು. ಅಲ್ಲಿಂದ ನಾವು ಕೆ ಎಮ್ ದೊಡ್ಡಿಗೆ ಹೋಗುವಂಥದ್ದು. ಈ ಕಡೆಲ್ಲ ಜಾಸ್ತಿ ಗದ್ದೆಗಳಲ್ವಾ, ಒಂಥರ ವ್ಯೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ನೋಡಲಿಕ್ಕೆ ಸಖತ್ತು ಖುಷಿಯಾಗುತ್ತೆ. ಇದು ಮೇನ್ ರೋಡ್ ಆ್ಯಕ್ಚುಲಿ. ಇಲ್ಲಿಂದ ಇದು ಮಳವಳ್ಳಿಗೆ ಹೋಗೋ ರೂಟು, ಕೊಳ್ಳೇಗಾಲ ಮಳವಳ್ಳಿ ಆ ರೂಟ್ ಇದು. ನಮ್ಮದೊಂದು ಚಿಕ್ಕ ಹಳ್ಳಿ. ಇಲ್ಲಿಂದ ಹೋಗ್ತಾಯಿದ್ದೀವಿ ಇವಾಗ. ಇದು ಕೆ ಎಮ್ ದೊಡ್ಡಿ ಎಂಟ್ರೆನ್ಸಲ್ಲೇ ಫಸ್ಟು ಸಿಗೋದು ಸ್ಕೂಲು, ಪ್ರಶಾಂತ್ ಸ್ಕೂಲ್ ಇದು. ಇಲ್ಲಿಂದ ನಮ್ಮ ಹಳ್ಳಿ ಕಡೆ ಪೇಟೆಗೆ ಹೋಗಬೇಕು ಅಂತ ಹೇಳ್ತೀವಲ್ಲ, ಪೇಟೆ ಇದು. ಹೋಗಿದ್ದ ಕೆಲಸ ಮುಗೀತು ಗೈಸ್. ಈಗ ಮನೆ ಕಡೆಗೆ ಹೊರಟ್ವಿ. ನಿನ್ನೆದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನ ಆ್ಯಡ್ ಮಾಡ್ತೀನಿ ನೋಡಿ. ಕಜ್ಜಾಯ ಮಾಡೋದು ಹೇಗೆ ಅಂತಂದ್ಬಿಟ್ಟು ಅದು ಸ್ವಲ್ಪ ಇದೆ ನೋಡಿ. ಹಾಗೆ ನಮ್ಮ ಕಡೆ ಹೇಗೆ ಅಂತಂದರೆ, ಮಹಾಲಯ ಅಮಾವಾಸ್ಯೆಗೆ ಪ್ರತಿಯೊಂದು ತಿಂಡಿ ಕೂಡ ಮಾಡ್ತಾರೆ, ಮನೇಲೇ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ಅಕ್ಕಿ ಇದನ್ನು ನೆನೆ ಹಾಕಿ ನೀರಲ್ಲಿ ಒಂದು ರಾತ್ರಿ ಪೂರ ನೆನೆ ಹಾಕಿ ಅದನ್ನು ಸೋರು ಹಾಕಿ ಉರಿತಾ ಇರೋವಂಥದ್ದು. ಇದನ್ನು ಹುರಿದ್ಬಿಟ್ಟು ಮಿಲ್ಲಲ್ಲಿ ಬೀಸಿಸ್ಕೊಂಬರ್ತಾರೆ, ಮಿಲ್ಗೆ ಹಾಕಿಸ್ಕೊಂಬರ್ತಾರೆ. ಇದು ಕಜ್ಜಾಯಕ್ಕೆ. ನೆಕ್ಸ್ಟು ಈಗ ಉರಿತಾ ಇರೋದು ಬಂದು ಇದು ಚಕ್ಲಿಗೆ ಮತ್ತು ನಿಪ್ಪಟ್ಟಿಗೆ. ಮೆಣಸು, ಜೀರಿಗೆ, ಕಡಲೆ ಪಪ್ಪು ಅಂತ ಹೇಳ್ತೀವಲ್ಲ ಅದು, ಹುರ್ಗಡ್ಲೆ, ಮೆಣಸಿನ್ಕಾಯಿ, ಅಕ್ಕಿ ಎಲ್ಲ ಇದೆಲ್ಲ ಚಕ್ಲಿ ಮತ್ತು ನಿಪ್ಪಟ್ಟಿಗೆ. ಇದು ಬೀಸಿಸ್ಕೊಂಬಂದಿದ್ದಾರೆ. ಈಗ ಬೀಸಿಸ್ಕೊಂಬಂದಮೇಲೆ ಈ ಥರ ಜರಡಿ ಮಾಡಬೇಕು, ಏನಾದರೂ ಇರುತ್ತೆ ಅಂತ ಅಂದ್ಬಿಟ್ಟು ಜರಡಿ ಮಾಡಾದಮೇಲೆ ಇದನ್ನು ಪಾಕ ತೆಗೆದ್ಬಿಟ್ಟು ಬೆಲ್ಲದ ಪಾಕಕ್ಕೆ ಹಾಕುವಂಥದ್ದು. ಬೆಲ್ಲದ ಪಾಕ ರೆಡಿ ಆಗ್ತಿದೆ ಒಂದು ಕಡೆ, ಈ ಕಡೆ ಆಂಟಿ ಜರಡಿ ಮಾಡ್ತಾಯಿದ್ದಾರೆ ಅಕ್ಕಿ ಹಿಟ್ಟು. ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಮ್ಮ ಊರಲ್ಲಿ ನಮ್ಮ ಅಮ್ಮ ಕೈಯಲ್ಲಿ ಜಾಸ್ತಿ ಪಾಕ ತೆಗೆಸ್ಕೊತಾರೆ. ಕೆಲವ್ರ ಮನೆಗಳಲ್ಲಿ ಬನ್ನಿ ಪಾಕ ತಗೊಡಿ ಅಂತ ಕರೀತಾರಲ್ಲ, ಹೋಗಿ ನಮ್ಮಮ್ಮ ತೆಗ್ಬಿಟ್ಟು ಕೊಟ್ಬಿಟ್ಟು ಬರ್ತಾರೆ. ತುಂಬ ಚೆನ್ನಾಗಿ ತೆಗಿತಾರೆ ಆ್ಯಕ್ಚುಲಿ ನಮ್ಮಮ್ಮ ಕಜ್ಜಾಯದ ಪಾಕನ. ನೋಡಿ ಗೈಸ್, ಎಂಜಾಯ್ ಮಾಡಿ. ಇಲ್ಲಿ ಪಾಕ ಚೆಕ್ ಮಾಡ್ತಿದ್ದಾರೆ ಅಮ್ಮ, ನೋಡ್ಬೋದು ನೀವು. ಪಾಕ ಹೇಗೆ ಚೆಕ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ನೋಡಬೇಕಿತ್ತು, ನಾನು ನೋಡಲಿಲ್ಲ. ಇದು ನಮ್ಮ ಮನೆಯವ್ರು ವೀಡಿಯೋ ಮಾಡಿರೋದು. ಈ ಥರ ನೀರಿಗೆ ಹಾಕ್ತಾರಂತೆ ಅದು ಬೆಲ್ಲದ ಪಾಕನ. ನೀರಿಗೆ ಹಾಕಿದಾಗ ಅದು ಅಂಟ್ಕೋಬಾರ್ದು, ನೀಟಾಗಿ ಕೈಗೆ ಬರಬೇಕು, ಹಾಗೆ ಆ ಥರ ಏನೋ ಹೇಳ್ತಾರೆ. ನನಗೆ ಸರಿಯಾಗಿ ಗೊತ್ತಿಲ್ಲ ಅದು. ನೆಕ್ಸ್ಟ್ ಇಯರಿಂದ ನಾನು ನೋಡಬೇಕು ಹೇಗೆ ಮಾಡ್ತಾರೆ ಏನು ಅಂತ ಕಲ್ತ್ಕೋಬೇಕು.
ಪಾಕ ರೆಡಿ ಆದಮೇಲೆ ಈಗ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದಾರೆ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಕೈ ಬಿಡದಂತೆ ಚೆನ್ನಾಗಿ ತಿರುಗಿಸ್ಬೇಕು, ಒಂಚೂರು ಗಂಟಾಗಬಾರ್ದು, ಆ ಥರ ನೀಟಾಗಿ ತಿರುಗಿಸ್ಬೇಕು. ತಿರುಗಿಸಾದ್ಮೇಲೆ ಅದು ಒಬ್ಬಟ್ಟು ಮಾಡ್ತೀವಲ್ಲ ಆ ಹಿಟ್ಟಿಗಿಂತ ಇನ್ನು ಸ್ವಲ್ಪ ತೆಳ್ಳಗಿರುತ್ತೆ ಅನಿಸುತ್ತೆ. ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಮಾಡಪ್ಪ ಹಂಗೆ ಮಾಡೋದು ಮಾಡು. ನೋಡಿ ಫ್ರೆಂಡ್ಸ್, ಮತ್ತೆ ನನ್ನ ಮಗ ಕೂಡ ಹೇಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ. ಎಸ್ ಗಾಯ್ಸ್, ಬಂದ್ವಿ ಮನೆಗೆ. ಈಗ ಬಂದು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಸಾಂಬಾರಿಗೆ ಕಾಯಿ ತುರ್ಕೋತಾ ಇದ್ದೀನಿ. ಕಾಯಿ ತುರ್ಕೊಂಡು ಟೊಮೆಟೊ ಸಾರು ಮಾಡಿಬಿಟ್ಟು ರೈಸಿಗೆ ಇಟ್ಬಿಟ್ರೆ ಮಧ್ಯಾಹ್ನದ ಊಟಕ್ಕೆ ರೆಡಿ. ಹಾಯ್ ಮಾಡು. ಹಾಯ್ ಹಾಯ್, ಹೇಗಿದ್ದೀರಾ ಹೇಳು. ಚೆನ್ನಾಗಿದ್ದೀರಾ? ಎಲ್ಲೋಗಿದ್ದೆ? ಇಷ್ಟು ದಿನ ಕಾಣಿಸ್ತಾ ಇರ್ಲಿಲ್ವಲ್ಲ. ಮನೇಲೇ ಇದ್ದ. ಸ್ಕೂಲ್ಗೆ ಹೋಗ್ತಾ ಇದ್ದ? ಸರಿ. ನೆಕ್ಸ್ಟು ಕಜ್ಜಾಯ ಮಾಡ್ತಿದ್ದಾರೆ ನಮ್ಮ ಆಂಟಿ ಮನೇಲಿ. ಇದು ಮಹಾಲಯ ಅಮಾವಾಸ್ಯೆಗೆ ತಿಂಡಿಗಳೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಅದು ಹಾಕ್ತೀನಿ ವೀಡಿಯೋಗಳನ್ನ, ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ಅದು ವಾಚ್ ಮಾಡಿ. ಮತ್ತು ಈಗ ತೋರಿಸ್ತೀನಿ ಅದು ಏನಪ್ಪ ಕಜ್ಜಾಯ ಮಾಡ್ತಾಯಿದ್ದಾರೆ, ತೋರಿಸ್ತೀನಿ ಕಜ್ಜಾಯ ಮಾಡ್ತಾ ಇರೋದನ್ನ. ಓಕೆ, ಹೇಳಿ ನೀವೇ ಜೋರಾಗಿ. ನನ್ನ ಫ್ರೆಂಡ್ಸ್ಗೆ ಫೋನಲ್ಲಿದ್ದಾರೆ ನನ್ನ ಫ್ರೆಂಡ್ಸು. ಇನ್ನೂ ಅಷ್ಟಿದೆಯಾ ಪಾತ್ರದ ಅಷ್ಟು? ಮಗನ ಮಲಗಿಸ್ಬಿಟ್ಟು ಬಂದೆ ವಿಡಿಯೋ ಮಾಡ್ಕೊಬಿಡೋಣ ಅಂತ. ಇನ್ನೊಂದು ಗಂಟೆ ಇದ್ದಿದೆ, ಇನ್ನೊಂದು ಗಂಟೆ ಈಜು ಹೊಡಿತಾನೆ. ಮಾಡು ಗುಮ್ಮ ಮಾಡು. ಎಸ್ ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಥ್ಯಾಂಕ್ ಯು ಮಾಡು ಮಗನೇ.